ಹಲೋ ಗೈಸ್, ಸೊ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಾಯಿತು. ಈ ಸೆಕೆಂಡ್ ರೌಂಡ್ನಲ್ಲಿ ಚಾಯ್ಸ್ 2 ಮತ್ತು 3 ಯಾರ್ಯಾರು ಸೆಲೆಕ್ಟ್ ಮಾಡ್ತೀರೋ ಅವ್ರಿಗಂತೂ ವೆರಿ ಬಿಗ್ ಅಡ್ವಾಂಟೇಜ್ ಕೊಟ್ಟಿದ್ದಾರೆ KEN ಅವರು. ಎಕ್ಸ್ಟೆಂಡೆಡ್ ರೌಂಡಿಗೆ ತಾವು ಹೋದರೆ ಚಾಯ್ಸ್ 2 ಆ್ಯಂಡ್ 3 ಸೆಲೆಕ್ಟ್ ಮಾಡಿಕೊಂಡು ತಮಗೆ ವೆರಿ ಬಿಗ್ ಅಡ್ವಾಂಟೇಜು ಏನಪ್ಪ ಅಂದರೆ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ, ತಮಗೆ ಹೊಸದಾಗಿ ಕಾಲೇಜ್ ಆ್ಯಡ್ ಮಾಡೋ ಆಪ್ಷನ್ ಕೊಡ್ತಾರೆ. ಓಕೆನಾ? ಸೊ ನೀವು ಚಾಯ್ಸ್ 2ನಾರು ಸೆಲೆಕ್ಟ್ ಮಾಡಿದ್ವಿ ಅಥವಾ ಚಾಯ್ಸ್ 3ನಾರು ಸೆಲೆಕ್ಟ್ ಮಾಡಿರಿ, ಇಲ್ಲ ನಿಮಗೇನು ಸೀಟೇ ಅಲಾಟ್ ಆಗಿಲ್ಲ ಅಂದ್ಕೊಳ್ಳಿ, ಅಂಥವರು ಕೂಡ ಕಾಲೇಜ್ ಆ್ಯಡ್ ಮಾಡ್ಬೋದು. ಸೊ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗುವಂಥ ಒಂದು ವೆರಿ ಬಿಗ್ ಅಡ್ವಾಂಟೇಜ್ ಇದೇನೆ ನೋಡಿ, ಇಲ್ಲೂ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಅರ್ಹತೆಯ ಆಧಾರದ ಮೇಲೆ ಸೀಟು ಹಂಚಿಕೆ ಆಗಿರಬಹುದು. ಎರಡನೇ ಮುಂದುವರಿದ ಸೀಟು ಹಂಚಿಕೆ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳು ರ್ಯಾಂಕ್ ಸರಿದ ನಂತರ ಉದ್ಭವಿಸುವ ಸೀಟ್ಗಳನ್ನು ಪಡೆಯಲು ಹಕ್ಕು ಚಲಾಯಿಸುವಂತಿಲ್ಲ. ಓಕೆನಾ? ಆಯ್ಕೆಗಳನ್ನು ಹೊಸದಾಗಿ ಸೇರಿಸಲು ಅವಕಾಶ ನೀಡಲಾಗುವುದು. ಆಪ್ಷನ್ಸನ್ನು ಹೊಸದಾಗಿ ಸೇರ್ಸೋಕ್ಕೆ ಅವಕಾಶ ನೀಡಲಾಗುತ್ತೆ. ಬಟ್ ಅಕಸ್ಮಾತ್ ಏನಾದರೂ ನೀವು ಚಾಯ್ಸ್ ಮಾಡಿಬಿಟ್ಟು, ಇವಾಗ ಚಾಯ್ಸ್ 1 ಮಾಡಿಬಿಟ್ಟು ಆಮೇಲೆ ಇಲ್ಲ ನಾನು ಚೇಂಜ್ ಮಾಡ್ತೀನಿ ಅಂದರೆ ಆ ಥರ ಚೇಂಜ್ ಮಾಡೋಕ್ಕೆ ಕೊಡೋದಿಲ್ಲ. ಜೊತೆಗೆ ಇಲ್ಲಿ ಏನಂತ ಹೇಳ್ತಾರೆ ಅಂದರೆ, ಸೀಟುಗಳನ್ನು ನಂತರ ಉದ್ಭವಿಸುವ ಸೀಟುಗಳನ್ನು ಪಡೆಯಲು ಹಕ್ಕು ಚಲಾಯಿಸುವಂತಿಲ್ಲ ಅಂತಂದರೆ, ಇವಾಗ ಯಾರೋ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಯಾವುದೋ ಒಂದು ಸೀಟ್ ಉಳ್ಕೊಳ್ಳುತ್ತೆ ಅಂದ್ಕೊಳ್ಳಿ, ಅದನ್ನು ನೀವು ಪಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾವ್ದಾದ್ರು ಅಲಾಟ್ ಆಗಿಬಿಡ್ತು ಅಂದರೆ. ಮಾಪಪ್ ರೌಂಡಿಗೆ ಯಾರು ಹೋಗ್ತಾರೆ, ಏನೂ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಅಂಥವ್ರಿಗೆ ಮಾತ್ರ ಈ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಉಳ್ಕೊಳ್ಳೋ ಸೀಟ್ ಸಿಕ್ಕುತ್ತೆ ಅನ್ನೋದು ಇಲ್ಲಿ ಕೊಟ್ಟಿರೋಂಥ ಇನ್ಫಾರ್ಮೇಷನ್. ಓಕೆನಾ? ಸೊ ಒಟ್ಟಿನಲ್ಲಿ ಚಾಯ್ಸ್ 2, ಚಾಯ್ಸ್ 3 ಆ್ಯಂಡ್ ಯಾರು ಸೀಟ್ ಅಲಾಟ್ ಆಗಿರೋದಿಲ್ಲ ಇವ್ರು 3 ಎಡಿಟು ಮಾಡ್ಬೋದು, ಅಂದರೆ ಮೇಲೆ ಕೆಳಗಡೆನೂ ಮಾಡ್ಬೋದು. ಇಷ್ಟ ಇರೋ ಕಾಲೇಜನ್ನು ಹಾಕ್ಕೊಬೋದು. ನೀವು ಬೆಸ್ಟ್ ಏನು ಮಾಡ್ರಪ್ಪ ಅಂದರೆ ಸೀಟ್ ಮ್ಯಾಟ್ರಿಕ್ಸಿಗೆ ವೆಯ್ಟ್ ಮಾಡಿ. ಓಕೆನಾ? ಸೀಟ್ ಮ್ಯಾಟ್ರಿಕ್ಸಲ್ಲಿ ನೋಡಿಕೊಂಡು ನೀವು ಕಾಲೇಜಸ್ಸನ್ನು ಸೇರಿಸ್ಕೊಳ್ಳಿ. ಓಕೆನಾ? ಸೊ ಇದು ಈ ವಿಡಿಯೋದ ಇಂಪಾರ್ಟೆನ್ಸ್ ಆಗಿತ್ತು. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಕ್ಲೆವರ್ ವೆಂಟ್.